Fine, welcome back to the Buddhism, Jainism, and Charvaka School of Philosophy. So let's have a look about these three schools of philosophy. What does it says? So ಆಸ್ತಿಕ ಮತ್ತು ನಾಸ್ತಿಕ ಅಂತ ಹೇಳಿದೆ. ಆಸ್ತಿಕದಲ್ಲಿ 6 ಶಾಲೆಗಳು ಒಟ್ಟು ಬರುತ್ತೆ. 4 ಈಗಾಗಲೇ ನಾವು ಕಲ್ತ್ಕೊಂಡಿದ್ದೀವಿ. ಸೊ 2 it is not there in your syllabus, so I have skipped those 2 topics, but I have given introduction in the first session itself. And coming back to this Buddhism, Jainism, and the Charvaka, it is about these are the schools which has totally depending upon the which has been told as astika. ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಏನು ಹೇಳ್ತಾರೆ ಇವರು ಅನ್ನೋದನ್ನು ನಾನು ನಿಮಗೆ 2-3 ಸ್ಲೈಡ್ಸಲ್ಲಿ ಹಾಕಿದ್ದೀನಿ. ಬಟ್ ಐ ಹ್ಯಾವ್ ಗಿವನ್ ಏನೋ ಒಂದು ಈ ವಿಡಿಯೋಸ್ನ 3ಕ್ಕೂ ಸಹ ಇನ್ಸರ್ಟ್ ಮಾಡಿದ್ದೀನಿ. ಸೊ ಇಟ್ ವಿಲ್ ಬಿ ಆಟೋ ರೆಕಾರ್ಡೆಡ್ ಇನ್ ದಿಸ್. ಆಟೋ ರೆಕಾರ್ಡ್ ಆಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ವಾಚ್ ದಟ್, ಆರ್ ಎಲ್ಸ್ ಯು ಕ್ಯಾನ್ ಸ್ಕಿಪ್ ದೋಸ್ ವಿಡಿಯೋಸ್ ಆ್ಯಂಡ್ ಯು ಕ್ಯಾನ್ ಗೋ ಫರ್ದರ್ for my brief explanation. If you are expecting the detail, you can watch the full videos also. So first you will be having one video, after that related to the Buddhism, after that another video will be having, after that you will have one more for the Charvaka also. Okay, so this is the one video as I just mentioned about you. This is the one video. Okay, just watch this video, or else I'll take up my lecture points first, after that I'll play this Buddhism. Okay, Buddhism shares many philosophical views. So as we know that Buddhism shares many philosophical views and all. So ಎಷ್ಟೋ ರೀತಿಯ ಫಿಲಾಸಫಿಕಲ್ ವ್ಯೂಸ್ನ ಬುದ್ಧಿಸಮ್ ಅನ್ನೋದು ಇಲ್ಲಿ ಶೇರ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಸೇ ದಟ್ ಯಾವುದಾದ್ರು ಫಿಲಾಸಫಿಕಲ್ ಸ್ಕೂಲ್ಸ್ ನಾವೇನು ಮಾಡಿದ್ದೀವಿ, ಯಾವುದರಿಂದ ಬಾರೋ ಮಾಡ್ಕೊಂಡಿದ್ದೀವಿ, ವಿ ನೋ ದಟ್ ವೆರಿ ವೆಲ್. ಸೊ ಇಟ್ ಈಸ್ ನಾಟ್ ಲೈಕ್ ಗೊತ್ತಿಲ್ಲ ಅಂತ ಇಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, such as the belief in karma, we have a cause and effect of relationship. Samsara also they have mentioned. ಅಂದರೆ ಕರ್ಮ ಅಂದರೆ ಏನು, ಎ ಕಾಸ್ ಒಂದು ಕಾರಣ ಇರುತ್ತೆ, ಆ್ಯಂಡ್ ದ ಎಫೆಕ್ಟ್ ಆಫ್ ದ ರಿಲೇಷನ್ಶಿಪ್ ಯು ಫೈಂಡ್ ದೇರ್. ಸಂಸಾರ, ಇಟ್ ಈಸ್ ಅಬೌಟ್ ದ ಐಡಿಯಾಸ್ ಅಬೌಟ್ ದ ಸೈಕ್ಲಿಕ್ ಆಫ್ಟರ್ ಅ ಲೈಫ್ ಆ್ಯಂಡ್ ಆಲ್ಸೋ ದ ರೀಬರ್ತ್. ಧರ್ಮ ಅಂದರೆ ಇಟ್ ಈಸ್ ಅಬೌಟ್ ದಿ ಎಥಿಕ್ಸ್, ಡ್ಯೂಟೀಸ್ ಆ್ಯಂಡ್ ದ ವ್ಯಾಲ್ಯೂಸ್. ಇಂಪರ್ನೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಅಬೌಟ್ ದ ಮೆಟೀರಿಯಲ್ ಥಿಂಗ್ಸ್ ಆ್ಯಂಡ್ ಆಲ್ಸೋ ಎ ಬಾಡಿ, on possibility of the spiritual liberation also. Who founded this Buddhism? The first topic what I have taken up is about the Buddhism. So it is the Gautama Buddha. 563 BC to 483 BC was we find this particular school, and he is the founder of Buddhism also. Buddhism gives importance to the impermanence of the existence and the sufferings associated with it. All existence, animate or animate being in a state of flux, undergoes changes in necessity. Nothing is permanent, as we know that nothing is permanent. ಯಾವುದೂ ಸಹ ಶಾಶ್ವತವಲ್ಲ. ಎಕ್ಸಿಸ್ಟೆನ್ಸ್ ಇಸ್ ಅ ಸೋರ್ಸ್ ಆಫ್ ಆಲ್ ಸಫರಿಂಗ್. ಏನಿದೆಯೋ ಅದೇ ಕಾರಣ ಆಗ್ತಿದೆ ನಾವೆಲ್ಲ ಸಫರ್ ಮಾಡಲಿಕ್ಕೆ. ಲೈಫ್ ಇಸ್ ಆಲ್ಸೋ ಸಫರಿಂಗ್. ನಾವು ಸಹ ಬಹಳಷ್ಟು ಸಫರ್ಸ್ನ ನೋಡ್ತಾನೆ ಬಂದಿದ್ದೀವಿ. ಸೊ ದಿಸ್ ಇಸ್ ಅಬೌಟ್ ದ ಸಫರ್ಸ್ ವಾಟ್ ದೇ ಸ್ಪೀಕ್ ಅಬೌಟ್. ಬುದ್ಧಿಸಮ್ ಇದು ಮತ್ತೊಂದು ದ ಇಂಪರ್ಮೆನೆನ್ಸ್ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇಂಪರ್ಮೆನೆನ್ಸ್ ಇಟ್ ಸೆಲ್ಫ್ ಈಸ್ ಅ ಗ್ರೇಟೆಸ್ಟ್ ದುಃಖ ಅಂತ ನಮಗೆ ಇದರಲ್ಲಿ ನಾವು ಮಾತಾಡ್ತಾ ಇರತಕ್ಕಂಥದ್ದು 3. ಒಂದು ಜೀವನದ ಬಗ್ಗೆ, ಮತ್ತೊಂದು ದುಃಖದ ಬಗ್ಗೆ, ಇನ್ನೊಂದು ಕರ್ಮದ ಬಗ್ಗೆ. ಕರ್ಮ, ಜೀವನ, ದುಃಖ, ಮತ್ತೊಂದು ದಿಸ್ ಇಸ್ ಮೋಕ್ಷ. ದಟ್ ಈಸ್ ವಿಲ್ ಸ್ಪೀಕ್ ಇನ್ ದ ಎಂಡ್. ಓಕೆ, ಇಗ್ನೋರೆನ್ಸ್ ಲೀಡ್ಸ್ ಟು ಸಫರಿಂಗ್ಸ್ ಆ್ಯಂಡ್ ಬಾಂಡೇಜ್ ಆಲ್ಸೋ. ನೀವು ಇಗ್ನೋರ್ ಮಾಡ್ತಿದ್ದೀರಾ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಟ್ ಲೀಡ್ಸ್ ಟು ದ ಸಫರಿಂಗ್ಸ್ ಆ್ಯಂಡ್ ಯು ಮೇ ಲೂಸ್ ದಟ್ ಕೈಂಡ್ ಆಫ್ ಬಾಂಡೇಜ್ ಆಲ್ಸೋ. ಕರ್ಮಾಸ್ ಬಾರ್ನ್ ಔಟ್ ಆಫ್ ಇಗ್ನೋರೆನ್ಸ್. ಕರ್ಮ ಹೇಗೆ ಹುಟ್ಕೊಂಡಿದೆ ಅಂತ ಹೇಳಿದ್ರೆ ಇಗ್ನೋರೆನ್ಸಿಂದನೇ ಹುಟ್ಕೊಂಡಿರತಕ್ಕಂಥದ್ದು ಕರ್ಮ. ಸೊ ದಿಸ್ ಕಾರ್ಮಿಕ್ ಇಂಪ್ರೆಷನ್ಸ್ ಆರ್ ಕ್ಯಾರಿಡ್ ಫ್ರಮ್ ಹಿಸ್ ಬರ್ತ್ ಟು ದ ನೆಕ್ಸ್ಟ್ ಬರ್ತ್. ದಿಸ್ ಮೀನ್ಸ್ ದಟ್ ದ ಪ್ರೆಸೆಂಟ್ ಕಂಡೀಷನ್ಸ್ ದ ಲೈಫ್ ಆರ್ ದ ರಿಸಲ್ಟ್ಸ್ ಆಫ್ ದ ಪಾಸ್ಟ್ ಕರ್ಮ. ಎವ್ರಿ ಥಾಟ್, ವರ್ಡ್ ಆರ್ ಆ್ಯಕ್ಷನ್ ಆಫ್ ದ ಪಾಸ್ಟ್ ಎಕ್ಸಿಸ್ಟೆನ್ಸ್ ಹ್ಯಾಸ್ ಎ ಬೇರಿಂಗ್ ಇನ್ ಟು ದ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್. ಅಂದರೆ ನೀವು ಅಂದರೆ ಏನೆಲ್ಲ ಹಿಂದೆ ನೀವು ಮಾಡಿದ್ದೀರಾ ಅದೆಲ್ಲನೂ ದ ಪಾಸ್ಟ್ ಕರ್ಮ. ಸೊ ಅದು ಏನು ಮಾಡಿದ್ದೀರಾ ಅದನ್ನು ಇವಾಗ ಅನುಭವಿಸ್ತಾ ಇದ್ದೀರಾ ಅನ್ನತಕ್ಕಂಥದ್ದನ್ನ ಇಲ್ಲಿ ಅಂದರೆ ದಟ್ಸ್ ಬೇರಿಂಗ್ ಇನ್ ದ ಪ್ರೆಸೆಂಟ್ ಎಕ್ಸಿಸ್ಟೆನ್ಸಲ್ಲಿ ನೀವು ಅದನ್ನೆಲ್ಲನೂ ಅನುಭವಿಸ್ತಿದ್ದೀರಾ ಅನ್ನತಕ್ಕಂಥ ಒಂದು ಮಾತನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ದ ಮೋಸ್ಟ್ ಸ್ಟ್ರೈಕಿಂಗ್ ಫೀಚರ್ ಆಫ್ ಬುದ್ಧಿಸಮ್ ಈಸ್ ಅ ಡಾಕ್ಟ್ರಿನ್ ಆಫ್ ನಾನ್ ಸೆಲ್ಫ್, ಅನತ್ತ. ಸೊ ಏನಿದು ಅಂತ ಹೇಳಿದಾಗ ಗೌತಮ ಬುದ್ಧ ಇದರ ಒಬ್ಬ ಧರ್ಮದ ಸ್ಥಾಪಕ. ಬೌದ್ಧ ಧರ್ಮದ ಅಸ್ತಿತ್ವದ ಅಶಾಶ್ವತೆ ಮತ್ತು ಅದಕ್ಕೆ ಸಂಬಂಧಿಸಿದ ನೋವುಗಳಿಗೆ ಮಹತ್ವವನ್ನು ನೀಡ್ತಾ ಹೋಗುತ್ತೆ. ಎಲ್ಲ ಅಸ್ತಿತ್ವ ಎನಿಮೇಟ್ ಇರ್ಬೋದು ಅಥವಾ ಅರಿವಿನ ಸ್ಥಿತಿಯಲ್ಲಿರೋದ್ರಿಂದ
ನಿರಂತರವಾಗಿ ಬದಲಾವಣೆಗಳಿಗೂ ಸಹ ಒಳಗಾಗ್ತಾ ಹೋಗ್ತೀವಿ. ಸೊ ಬದಲಾವಣೆಗಳು ಅನ್ನೋದು ಇಲ್ಲಿ ಯಾವಾಗಲೂ ಶಾಶ್ವತ ಆಗ್ತಾ ಇರುತ್ತೆ, ಆದರೆ ಯಾವುದೂ ಶಾಶ್ವತವಲ್ಲ. ಬದಲಾವಣೆ ಆಗ್ತಾ ಇರೋದ್ರಿಂದ ಯಾವುದೂ ಶಾಶ್ವತವಲ್ಲ. ಅಸ್ತಿತ್ವವು ಎಲ್ಲ ದುಃಖಗಳಿಗೂ ಸಹ ಮೂಲ ಅನ್ನೋದು ಆಗಿದೆ. ಅಸ್ತಿತ್ವವು ಎಲ್ಲ ದುಃಖಗಳಿಗೆ ಮೂಲ ಆಗಿದೆ. ಜೀವನ ನರಳ್ತಾ ಇರುತ್ತೆ. ಅಶಾಶ್ವತವೇ ಒಂದು ದೊಡ್ಡ ದುಃಖ. ಅಜ್ಞಾನ ಅನ್ನೋದು ನೋವು ಮತ್ತು ಬಂಧನಕ್ಕೂ ಸಹ ಕಾರಣ ಆಗ್ತಾ ಹೋಗುತ್ತೆ. ಕರ್ಮವು ಅಜ್ಞಾನದಿಂದ ಹುಟ್ಟಿದೆ. ಈ ಹುಟ್ಟಿನಿಂದ ಮುಂದಿನ ಜನ್ಮಕ್ಕೆ ಕರ್ಮದ ಅನಿಸಿಕೆಗಳನ್ನು ಒಯ್ಯಲಾಗ್ತಾ ಹೋಗುತ್ತೆ. ಸೊ ಈ ಹುಟ್ಟಿನಿಂದ ಮುಂದಿನ ಜನ್ಮಕ್ಕೆ ಕರ್ಮದ ಅನಿಸಿಕೆಗಳನ್ನು ಹೇಳಿದ್ನಲ್ವ, ಈಗ ಮಾಡಿದ್ದು ಮುಂದೆ ಅನುಭವಿಸ್ತಾರ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಹೇಳತಕ್ಕಂಥ ಅರ್ಥ. ಇದರರ್ಥ ಜೀವನದ ಪ್ರಸ್ತುತ ಸ್ಥಿತಿಗಳು ಹಿಂದಿನ ಕರ್ಮದ ಫಲಿತಾಂಶಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಹಿಂದಿನ ಅಸ್ತಿತ್ವದ ಪ್ರತಿಯೊಂದು ಆಲೋಚನೆ, ಪದ ಅಥವಾ ಕ್ರಿಯೆಯು ಪ್ರಸ್ತುತ ಅಸ್ತಿತ್ವದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಲಾರ್ಡ್ ಬುದ್ಧ ಹ್ಯಾಸ್ ಪ್ರೆಸೆಂಟೆಡ್ 4 ನೋಬಲ್ ಟ್ರೂತ್ಸ್. ಸೊ ಇದರಲ್ಲಿ ಏನು ಮಾಡ್ತಾ ಹೋಗಿ, ಪರ್ಫೆಕ್ಟ್ ಪೀಸ್ ಅಂಡ್ ದ ಪರ್ಫೆಕ್ಟ್ ವಿಸ್ಡಮ್, ಮ್ಯಾನ್ ಇಸ್ ಫ್ರೀ ಫ್ರಮ್ ಆಲ್ ಬಾಂಡೇಜ್ ಇನ್ ಎ ಸ್ಟೇಟ್ ಆಫ್ ನಿರ್ಮಾಣ. ಸೊ ಆಲ್ ದೀಸ್ ಥಿಂಗ್ಸ್ ವಿ ನೀಡ್ ಟು. ಸೊ ಇವಾಗ ಇಲ್ಲೂ ಹೊಸದಾಗಿ ನಾವು ತೆಗೆದುಕೊಳ್ತಾ ಹೋಗಬೇಕು ಅಂತ ಹೇಳಿದಾಗ, ಮತ್ತು ಬೌದ್ಧ ಧರ್ಮದ ಅತ್ಯಂತ ಗಮನಾರ್ಹವಾಗಿರತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ ಸ್ವಯಂ ರಹಿತ ಸಿದ್ಧಾಂತ. ಪ್ರಮುಖ ತತ್ವಚಿಂತನೆಗಳಿಗೆ ಸ್ಪಷ್ಟವಾಗಿ ಮತ್ತು ತದ್ವಿರುದ್ಧವಾಗಿ ಬೌದ್ಧ ಧರ್ಮವು ಆತ್ಮ ಅಥವಾ ಆತ್ಮದಂತಹ ಶಾಶ್ವತ ಅಸ್ತಿತ್ವವನ್ನು ಸ್ವೀಕರಿಸೋದಿಲ್ಲ. ಮನುಷ್ಯನಲ್ಲಿ ಶಾಶ್ವತ ಮತ್ತು ನಿರಂತರ ಅಸ್ತಿತ್ವ ಅನ್ನೋದು ಇಲ್ಲ ಅಂತ ಹೇಳುತ್ತೆ. ಇದು ಸ್ವಯಂ ಅಥವಾ ಆತ್ಮ ಎಂದು ಯಾವುದೇ ವಿಶಿಷ್ಟ ಅಸ್ತಿತ್ವದಲ್ಲೂ ಇರೋದಿಲ್ಲ. ಬೌದ್ಧ ಧರ್ಮ ನಿರ್ವಾಣ ಸಿದ್ಧಾಂತವನ್ನು ಮುನ್ನಡೆಸ್ತಾ ಹೋಗುತ್ತೆ. ನಿರ್ವಾಣ ಅನ್ನತಕ್ಕಂಥದ್ದು ಸಂಪೂರ್ಣ ಸ್ವಾತಂತ್ರ್ಯದ ಸ್ಥಿತಿ ಮತ್ತು ಯಾವುದೇ ನೋವುಗಳನ್ನೋದು ಇರೋದಿಲ್ಲ. ನಿರ್ವಾಣ ಅಂದರೆ ಪ್ರತಿಯೊಂದನ್ನು ಸಹ ತ್ಯಾಗ ಮಾಡಿಬಿಡೋದು. ಸೊ ಏನೂ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯ ದುಃಖ ಅನ್ನೋದು, ನೋವುಗಳನ್ನೋದು ಇರೋದೇ ಇಲ್ಲ. ಸೊ ದಟ್ ಈಸ್ ನಿರ್ವಾಣ. ಎಲ್ಲವನ್ನೂ ತ್ಯಾಗ ಮಾಡತಕ್ಕಂಥದ್ದು. ಇದನ್ನು ನೀವು ಮತ್ತೆ ಜೈನಲ್ಲೂ ಸಹ ಇದು ಕಂಟಿನ್ಯೂ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ಪರಿಪೂರ್ಣ ಜ್ಞಾನ. ನೀವು ಮನುಷ್ಯಾದವನು ಹೇಗಿರಬೇಕು ಅಂತ ಹೇಳಿದಾಗಲೂ ಸಹ ನಾವು ಮುಂದೆ ನೆಕ್ಸ್ಟ್ ತಗೊಳ್ತಾ ಇದ್ದೀನಿ ಅದನ್ನು. ಸ್ವಾತಂತ್ರ್ಯದ ಸ್ಥಿತಿಯನ್ನು ಸಹ ನೀವು ನೋಡ್ತಿದ್ದೀರ. ಅಂದರೆ ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಶಾಂತಿ ಬೇಕು ಅಂದರೆ, ಮತ್ತು ಪರಿಪೂರ್ಣ ಬುದ್ಧಿವಂತಿಕೆಯಿಂದ ಮನುಷ್ಯ ನಿರ್ವಾಣ ಸ್ಥಿತಿಯಲ್ಲಿರುವ ಎಲ್ಲ ಬಂಧನಗಳಿಂದ ಮುಕ್ತನಾಗ್ಬಿಡ್ತಾನೆ. ನಿರ್ವಾಣ ಪರಿಸ್ಥಿತಿಗೆ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನೋದು ಇಲ್ಲ ಅಂತ. ಎಲ್ಲ ಪರಿಪೂರ್ಣ ಜ್ಞಾನವನ್ನು ಹೊಂದುತ್ತೀರಾ, ಪರಿಪೂರ್ಣ ಶಾಂತಿಯನ್ನು ತೆಗೆದುಕೊಳ್ತೀರಾ, ಪರಿಪೂರ್ಣ ಬುದ್ಧಿವಂತಿಕೆ ಆಗುತ್ತೆ ನಿಮಗೆ. ಸೊ ಭಗವಾನ್ ಬುದ್ಧ ಇಲ್ಲಿ 4 ಉದಾತ್ತ ಸತ್ಯಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಇದರಲ್ಲಿ. ಸೊ ಲಾರ್ಡ್ ಬುದ್ಧ ಹ್ಯಾಸ್ ಪ್ರೆಸೆಂಟೆಡ್, ಸೊ ದಿಸ್ ಇಸ್ ವಾಟ್ ಐ ವಾಸ್ ಮೆನ್ಷನಿಂಗ್ ಅಬೌಟ್. ದೆರ್ ಈಸ್ ನೋ ಡಿಸ್ಟಿಂಕ್ಟ್ ಎಂಟಿಟಿ ಆಸ್ ಅ ಸೆಲ್ಫ್ ಆರ್ ದ ಸೋಲ್. Buddhism advances the theory of nirvana. Nirvana is a state of total freedom and no sufferings, with perfect knowledge, perfect peace, and perfect wisdom. Man is free from all bondage in a state of nirvana. Lord Buddha has presented 4 noble truths. First point, existence is invariably associated with the suffering. Secondly, every suffering, that is dukkha, has a cause. Third point, suffering can be eliminated if the cause is eliminated. Fourthly, there is a path, no nirvana, which puts an end to all the sufferings. ಸೊ 4 ಒಟ್ಟು ಉದಾತ್ತ ಸತ್ಯಗಳು ಏನೇನು ಅಂತ ಹೇಳಿದಾಗ, ಅಸ್ತಿತ್ವವು ಏಕಕಾಲದಲ್ಲಿ ದುಃಖದೊಂದಿಗೆ ಸಂಬಂಧಪಟ್ಟಿರುತ್ತೆ. ಪ್ರತಿಯೊಂದು ದುಃಖಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಅಸ್ತಿತ್ವ ಅನ್ನೋದು ದುಃಖದೊಂದಿಗೆ ಸಂಬಂಧಪಟ್ಟಿರುತ್ತೆ. ಎಲ್ಲದಕ್ಕೂ ಸಹ ದುಃಖ ಅನ್ನೋದು ಒಂದು ಕಾರಣ ಇರುತ್ತೆ. ಕಾರಣವನ್ನು ತೆಗೆದು ಹಾಕಿದರೆ ದುಃಖವನ್ನು ಹೋಗಲಾಡಿಸ್ಬೋದು. ನಿರ್ವಾಣಕ್ಕೆ ಒಂದು ಮಾರ್ಗ ಇರುತ್ತೆ, ಅದು ಎಲ್ಲ ನೋವುಗಳನ್ನು ಸಹ ಅದನ್ನು ಕೊನೆಗೊಳಿಸುತ್ತೆ. ಬುದ್ಧನು ಸೂಚಿಸಿದ ನಿರ್ವಾಣಕ್ಕೆ ಒಟ್ಟು 8 ಪಟ್ಟು ಮಾರ್ಗಗಳಿದ್ದಾವೆ. ಸೊ ದ 8-fold ಪಾತ್ ಆಫ್ ನಿರ್ವಾಣ ಸಜೆಸ್ಟೆಡ್ ಬೈ ದ ಬುದ್ಧ. ನನಗಾಗಲೇ ಹೇಳಿದ್ನಲ್ಲ, ಎಲ್ಲವನ್ನು ನೀವು ಬಿಟ್ಬಿಡೋದು. ಒಂದು ಒಳ್ಳೆಯ ಮಾರ್ಗದಲ್ಲಿ ಅಥವಾ ನಿರ್ವಾಣನ ತೆಗೆದುಕೊಂಡು ಹೋಗಬೇಕು ಅಂದಾಗ ನೀವು ಏನನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ಇಸ್ ದ ರೈಟ್ ವ್ಯೂಸ್, ರೈಟ್ ರಿಸಾಲ್ವ್, ರೈಟ್ ಸ್ಪೀಚ್, ರೈಟ್ ಕಾಂಡಕ್ಟ್, ರೈಟ್ ಲೈವ್ಲಿಹುಡ್, ರೈಟ್ ಎಫರ್ಟ್, right mindfulness, right concentration. Buddhism is divided into 2 sects, Mahayana and Hinayana. Mahayana literature is written in Sanskrit
ಆ್ಯಂಡ್ ಹೀನಯಾನ ಲಿಟ್ರೇಚರ್ ಈಸ್ ರಿಟನ್ ಇನ್ ಪಾಲಿ. ಸೊ ಇವಾಗ ಪಾಪ್ಯುಲರ್ ಆಗಿರತಕ್ಕಂಥದ್ದು ಪಾಲಿ. ಓಕೆ, ಸೊ ಯಾವ್ದ್ಯಾವುದು 8 ದೃಷ್ಟಿಕೋನಗಳು ಅಂತ ಹೇಳಿದ್ರೆ, ಅಥವಾ ಮಾರ್ಗಗಳು ಅಂತ ಹೇಳಿದ್ರೆ, ಸರಿಯಾದ ದೃಷ್ಟಿಕೋನವನ್ನು ಹೊಂದಿರಬೇಕು. ನೀವು ನೋಡತಕ್ಕಂಥ ದೃಷ್ಟಿ ಹೇಗಿದೆ, ಸರಿ ಇದೆಯಾ? ಯು ವಿಲ್ ಬಿ ನೋಯಿಂಗ್ ಬೆಟರ್ ದ್ಯಾನ್ ದಿ ಅದರ್ಸ್. ನಿಮಗೆ ಗೊತ್ತಿರುತ್ತೆ ನಾನು ನೋಡ್ತಕ್ಕಂಥ ದೃಷ್ಟಿಕೋನ ಸರಿ ಇದೆಯಾ ಅಥವಾ ಇಲ್ವಾ, ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀನಿ, ಯಾವುದನ್ನು ಬಿಟ್ಟಿದ್ದೀನಿ, ಯಾವುದನ್ನು ತೆಗೆದುಕೊಳ್ಬೇಕಾಗಿತ್ತು. ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಮತ್ತೊಂದು ಸರಿಯಾದ ಸಂಕಲ್ಪ. ನನ್ನ ಸಂಕಲ್ಪ ಏನಿದೆ, ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಏನು ಆಗಬೇಕು ಅಂತಿದೆ ನನಗೆ, ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಸರಿಯಾದ ಮಾತು, ನನ್ನ ಮಾತು ಹೇಗಿದೆ, ನನ್ನ ಮಾತನ್ನು ಯಾರಿಗಾದರೂ ಏನಾದರೂ ಲೋಪಗಳು ಕಾಣ್ತಿದ್ದಾವ, ಏನನ್ನ ಮಾತಾಡ್ತಾ ಇದ್ದೀನಿ, ದಟ್ ಈಸ್ ದ ಒನ್. ಸರಿಯಾದ ನಡವಳಿಕೆ, ನನ್ನ ಆ್ಯಕ್ಟಿವಿಟೀಸ್ ಹೇಗಿದೆ, ಅವೆಲ್ಲನೂ ಅದು ಸರಿ ಇದೆಯಾ ಅಥವಾ ಇಲ್ವಾ. ಸಿ, ಒನ್ ಥಿಂಗ್ ಐ ಟೆಲ್ ಯು ಹಿಯರ್, ನಿನಗೆ ಸರಿ ಅನಿಸಿರ್ಬೋದು, ಬಟ್ ಯು ಮಸ್ಟ್ ಬಿ ಏಬಲ್ ಟು ಐಡೆಂಟಿಫೈ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಟ್ರೂ, ಐ ಮೀನ್ ಟು ಸೇ ದಟ್ ಲೈಕ್ ಅದು ಸರಿ ಇದೆ ಅಥವಾ ಇಲ್ಲ. ಸೊ ಜಸ್ಟಿಫೈ ಮಾಡಬೇಕು ವಿಚ್ ಇಸ್ ರೈಟ್ ಆ್ಯಂಡ್ ವಿಚ್ ಇಸ್ ರಾಂಗ್. ಸರಿಯಾದ ಜೀವನೋಪಾಯ, ನನ್ನ ಜೀವನ ಹೇಗಿದ್ರೂ ನಡೆಯುತ್ತೆ, ಏನೋ ಮಾಡಿದ್ರಾಯಿತು, ದಟ್ ಈಸ್ ರಾಂಗ್. ನನ್ನ ಸರಿಯಾದ ಜೀವನ, ನನ್ನ ಜೀವನ ಹೀಗೆ ಇರಬೇಕು, ಹಾಗಿದ್ದಾಗಲೇ ಸರಿ ಇರುತ್ತೆ, ಇಸ್ ಅ ಒನ್ ಥಿಂಗ್. ಸರಿಯಾದ ಪ್ರಯತ್ನ, ಸಿಕ್ಕಿಲ್ಲ ಬಿಡು, ಏನೋ ಆಗುತ್ತೆ ಬಿಡು, ನೋ, ಪುಟ್ ಎಫರ್ಟ್ಸ್ ಆ್ಯಂಡ್ ಟೇಕ್ ಇಟ್. ಸರಿಯಾದ ಸಾವಧಾನತೆ, ಸರಿಯಾಗಿರತಕ್ಕಂಥ ಒಂದು ಸಮಾಧಾನದಿಂದ ನೀವು ಮಾಡಬೇಕಾಗಿರತಕ್ಕಂಥದ್ದು ಸಾವಧಾನತೆ. ಸರಿಯಾದ ಏಕಾಗ್ರತೆ, ಇವತ್ತೊಂದು ಮಾಡೋದು, ನಾಳೆ ಮತ್ತೊಂದು ಮಾಡೋದು, ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್, ಅಸಂಟ್ ಇಟ್? ಸೊ ದಟ್ ಈಸ್ ವಾಟ್ ಅವರು ಹೇಳ್ತಾರೆ, ಸರಿಯಾದ ಏಕಾಗ್ರತೆ. ಇವು 8 ಮುಖ್ಯವಾಗಿರತಕ್ಕಂಥ ಕೆಲವೊಂದು ಅಂಶಗಳು ಅಂತ ನಾವು ಹೇಳ್ಬೋದು. ಬೌದ್ಧ ಧರ್ಮವನ್ನು ಮಹಾಯಾನ ಮತ್ತು ಹೀನಯಾನ ಅಂತ ಹೇಳಿ 2 ಪಂಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಮಹಾಯಾನ ಸಾಹಿತ್ಯವನ್ನು ಸಂಸ್ಕೃತದಲ್ಲಿ ಮತ್ತು ಹೀನಯಾನ ಸಾಹಿತ್ಯವನ್ನು ಪಾಲಿ ಭಾಷೆಯಲ್ಲಿ ಇವರು ಬರೆದಿದ್ದಾರೆ. ಸೊ ದಿಸ್ ಇಸ್ ಅಬೌಟ್, ನಾನು ನಿಮಗೆ ಹೇಳಿದ ಇದು ಇಷ್ಟು ಬ್ರೀಫಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈ ಬುದ್ಧಿಸಮ್ ಅನ್ನತಕ್ಕಂಥದ್ದು ಒಂದು ವಿಡಿಯೋ ನನಗೆ ಸಿಕ್ಕಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಐ ಹೋಪ್ ಯು ರಿಯಲಿ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜಲ್ಲೂ ಇರೋದ್ರಿಂದ ಏನೂ ನಿಮಗೆ ಸಮಸ್ಯೆ ಆಗೋದಿಲ್ಲ. ನೋಡಬಹುದು. ಅಫ್ಕೋರ್ಸ್ ಐ ಹ್ಯಾವ್ ಟೇಕನ್ ಫ್ರಮ್ ಯೂಟ್ಯೂಬ್ ಇಟ್ ಸೆಲ್ಫ್, ಬಟ್ ಐ ಹ್ಯಾವ್ ಟು ಏನು ನಿಮಗೆ ತೋರಿಸೋದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕಾಗುತ್ತೆ ನೋಡಿಬಿಟ್ಟು ಕಂಪ್ಲೀಟ್ ಆಗಿ ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೊಂಡೆ ನಿಮಗೆ ಹಾಕಿರ್ತೀನಿ. ಸೊ ನೆನ್ಪಿಟ್ಕೊಳ್ಳಿ. ಓಕೆ. Siddhartha or Gautam Buddha was the founder of Buddhism. Buddhism is a school of Indian philosophy which deals with an elaboration of the teachings of Buddha. It is regarded as a heterodox or Gnostic, for it rejects the authority of the Vedas. Buddha was mainly an ethical teacher who rejected metaphysics and metaphysical concepts. He only preached orally, or he taught via conversations. The literature that we study today is the result of oral instructions imparted by his disciples to the successive generations. Buddhism will be studied under the 2 major headings, epistemology and ethics. In this video, we deal with epistemology. Literature. Our knowledge regarding the teachings of Buddha is dependent upon the 3 baskets or the 3 Pitakas. The 3 baskets or the 3 Pitakas are in the Pali dialect. The 3 baskets are: number 1, Vinaya Pitaka. It deals with the rules of conduct for congregation or Sangha. Number 2, Sutta Pitaka. It deals with Buddha's sermons and dialogues. Number 3, Abhidhamma Pitaka. It contains the expositions of the philosophical theories. The 4 Noble Truths. The 4 Noble Truths of Buddhism are also called Arya Satya. Number 1, life is full of suffering, or Sarvam Dukkha. Life is full of misery, suffering and pain. Even the so-called pleasure are really fraught with pain. According to Buddha, there is suffering in the world, and this suffering is in fact a common experience. For example, poverty, disease, old age, death, selfishness, meanness, greed, anger, hatred, quarrels, bickering, conflicts, exploitation, etc. are rampantly present in the world. Number 2, there is a cause of suffering, or Sarvam Dukkha Samudaya. According to Buddha, everything has a cause. Nothing comes out of nothing, or ex nihilo nihil fit. In other words, the existence of every event depends upon its causes and conditions.
As a result, everything in the world is conditional, relative, and limited in nature. So, suffering being an effect must have a cause. It must depend on some conditions. This is also called the causal law of dependent origination. 3. There is cessation of suffering or dukkha nirodha. According to Buddha, every effect has a cause. So, if the causes and the conditions are removed, the effect must also be removed. Since everything is conditional, relative, and limited in nature, it is necessarily momentary, and that is why what is momentary must perish. This we have already understood and covered in the second noble truth. In other words, this simply means that production implies destruction, birth implies death, etc. Number 4. There is a way to cessation of suffering, or dukkha nirodha marga, or dukkha nirodha gamani pratipat. According to Buddha, there is an ethical and a spiritual path by following which misery or suffering can be removed and liberation or nirvana can be attained. The Eightfold Path. The Eightfold Path doctrine is also known as Ashtanga Marga. Ashtanga Marga comes under the fourth noble truth, or Dukkha Nirodha Marga. The Noble Eightfold Path consists of 8 steps. Number 1. Right faith or Samyak Drishti. It means to have the correct knowledge of the 4 noble truths. Number 2. Right resolve or Sangyak Sankalpa. It means firm determination to reform life in order of truth and knowledge. In other words, it deals with shunning all the worldly attachments. Number 3. Right speech or Samyak Vak. It means to have control over one's speech and refrain oneself from lying, slander, frivolous talk, etc. Number 4. Right action or Samyak Karmanta. It means to abstain oneself from the wrong conduct. Right conduct includes the Panchashilas or the 5 vows of refraining from killing, stealing, sensuality, lying, and intoxication. The Panchashilas are non-violence or ahimsa, truth or satya, chastity or brahmacharya, non-stealing or asteya, contentment or aparigraha. Number 5. Right living or samyaga ajiva. It means to maintain life by honest means. In other words, it means one must never move towards ill means to attain an end, and must only work with good determination. Number 6. Right effort or samyag vyamana. It deals with putting constant effort to maintain moral progress by banishing evil thoughts and only entertaining the good ones. Number 7. Right thought or samyag samriti. It means to constantly remember and never forget the momentary existence of both the world and the self. In other words, it means to always remember the perishable nature of things. Number 8. Right concentration or samyak samadhi. It consists of 4 stages via which one walks on the path of the ultimate goal, that is, nirvana. The 4 stages are: Number 1. Deals with the concentration on reasoning and investigation regarding the 4 truths. This leads to a pure joy of thinking. This stage is called the stage of intent meditation or dhyana. Second stage deals with unruffled meditation. This is free from reasoning, etc. Here, one experiences the joy of tranquility. The third stage deals with concentration, which is detached even from the joy of tranquility. The fourth stage deals with concentration, which is even detached from the body. This is the stage of perfect equanimity, joy, and indifference. This is the state of nirvana or the perfect ultimate wisdom. Note, the Ashtanga Marga are open to both the clergy and the laity alike. The concept of Madhyam Pratipada. Buddha's ethical theory of middle path or Madhyam Pratipada is just like the golden mean theory of Aristotle. According to the theory, the 2 extremes are to be avoided in life. For example, self-indulgence and self-mortification are both equally rolled out. In his very first sermon at Sarnath, Buddha said, "There are 2 extremes, O monks, from which he would lead to a religious life must abstain. It is the life of pleasure devoted to desire and enjoyment that is ignoble, unspiritual, unworthy, and unreal. The perfect one, O monks, is removed from the extremes and discovers the way which lies in the middle. The middle way or the middle path is that which enlightens the mind and leads to knowledge or enlightenment or towards nirvana. Similarly,
Between cowardice and brutality, courage is the middle path which both Aristotle and Buddha accept. The theory of Pratitya Samutpada. The doctrine of dependent origination, or Pratitya Samutpada, is the foundation of all the teachings of Buddha and Buddhism. It is contained in the second noble truth, which gives us the cause of suffering, and the third noble truth, which shows the cessation of suffering. Suffering, according to Buddha, is samsara, and cessation of suffering is nirvana. Dependent origination from the point of view of relativity is samsara, while viewed from the point of reality, it is nirvana. According to Buddha, everything is relative, conditional, dependent, subject to birth and death, and therefore impermanent or momentary in nature. The causal formula is that depending on the cause, the effect arises. Hence, it is relative in nature. It is neither absolutely real nor absolutely unreal. Buddha avers, he who sees the dependent origination or pratitya samutpada sees the dharma, and he who sees the dharma sees the dependent origination or pratitya samutpada. Our failure to grasp this leads to misery or suffering whose root cause is ignorance. The 12 chains of dependent origination or pratitya samutpada are: number 1, ignorance or avidya. It is related to past life. Number 2, impressions of karmic forces or samsara. It is also related to past life. Number 3, initial consciousness of the embryo or vijnana. It is related to present life. Number 4, psychophysical organism or nama rupa. It is related to present life. Number 5, 6 sense organs including the mind or shadyatana. It is related to present life. Number 6, sense objects contact or sparsha. It is related to present life. Number 7, sense experience or vedana. It is related to present life. Number 8, thirst for sense enjoyment or trishna. It is related to present life. Number 9, clinging to this enjoyment or upadana. It is related to present life. Number 10, will to be born or bhava. It is related to present life. Number 11, birth or rebirth or jati. It is related to future life. Number 12, old age or death or jara marana. It is related to future life. According to Buddha, the root cause of all of this is ignorance. Some of the other names of pratitya samutpada or dependent origination are 12 wheels of causation, bhava chakra, samsara chakra, jarana marana chakra, dharma chakra, dwadash nidana. From these 12 links, we understand that nothing is unconditional. The existence of everything depends upon some conditions or causes, or whatever originates on some conditions. Hence, if the root cause, that is ignorance, is removed, then nirvana can be attained. Number 1, question. The link preceding shadyatana is sparsha, nama rupa, vijnana or vedana. The correct answer is nama rupa. The fourth link is psychological organism or nama. Okay, fine. I'll stop it here. If you want, you can also watch and take up these questions. I don't think so it is required for you. Only when there is a optional questions, you can go for that. Okay. So let me take up the next topic, that is about the Jainism. ಜೈನಿಸಮ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಜೈನಿಸಮಲ್ಲಿ ನಾವು ಏನು ನೋಡ್ತೀವಿ ಅಂತ, ಜೈನ್ ಫಿಲಾಸಫಿ ರೆಫರ್ಸ್ ಟು ದ ಏನ್ಷಿಯಂಟ್ ಇಂಡಿಯನ್ ಫಿಲಾಸಫಿಕಲ್ ಸಿಸ್ಟಮ್ ಫೌಂಡ್ ಇನ್ ದ Jainism. One of the main features of the Jain philosophy is the dualistic metaphysics, which holds that there are two distinct categories of the existence: the living consciousness, conscious or the sentient being jiva, and the non-living or the that is a non-living ಅಥವಾ ಮೆಟೀರಿಯಲ್ ಅಂತ ಕರಿಬೋದು. ಜೀವ ಮತ್ತು ಅಜೀವ ಅನ್ನತಕ್ಕಂಥ ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾಟಗರೀಸ್ನ ನಾವಿಲ್ಲಿ ಕಾಣ್ತಾ ಹೋಗ್ತಾ ಇದ್ದೀವಿ. ಸೊ though it is widely believed that Vardhamana Mahavira, that is between 599 BC to 527 BC, founded the Jainism, the Jain traditions maintains that he was the 24th Tirthankara of Jainism. ಅದ್ರ ಜೊತೆಗೆ ರಿಷಭ ವೈದ ವಾಸ್ ದ ಫಸ್ಟ್ ತೀರ್ಥಂಕರ, ಆ್ಯಂಡ್ ಆಲ್ಸೋ ಪಾರ್ಶ್ವನಾಥ ವಾಸ್ ದ 23rd ತೀರ್ಥಂಕರ. ವಾಟ್ ಆರ್ ದ ಟು ಇಂಪಾರ್ಟೆಂಟ್ ಸೆಕ್ಟ್ಸ್ ಆಫ್ ಜೈನಿಸಮ್ ಅಂತ ನೋಡೋಕ್ಕೆ ಹೋದರೆ ನಾವು ಎರಡು ಇಂಪಾರ್ಟೆಂಟ್ ಸೆಕ್ಟ್ಸು ಯಾವುದ್ಯಾವುದು ಅಂತ ಹೇಳಿದಾಗ, ಇಟ್ ಈಸ್ ಅಬೌಟ್ ದಿ ದಿಗಂಬರ ಮತ್ತೊಂದು ಶ್ವೇತಂಬರ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ.
ಸೊ ಒನ್ ಈಸ್ ಅಬೌಟ್ ದ ದಿಗಂಬರ, ದಿ ಅನದರ್ ಒನ್ ಇಸ್ ದ ಶ್ವೇತಾಂಬರ. ಸೊ ವಾಟ್ ಈಸ್ ದಿಸ್, ಇವೆಲ್ಲ ನಾನು ಏನು ಅಂತ ನೋಡ್ತಾ ಹೋಗೋಣ. ಅದ್ರ ಜೊತೆಯಲ್ಲಿ ಫಾರ್ ದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಐ ಜಸ್ಟ್ ರಿಪೀಟ್ ದಿಸ್ ಒನ್ಸ್ ಅಗೇನ್ ಇನ್ ಕನ್ನಡ ಆಲ್ಸೋ. ಅಂದರೆ ವಿಡಿಯೋದಲ್ಲೂ ಸಹ ಇದೆ, ಇವೆಲ್ಲ ನಾನು ಇಂಗ್ಲೀಷಲ್ಲಿ ಇರೋದ್ರಿಂದ ನಿಮಗೆ ಬ್ರೀಫಾಗಿ ನಾನು ಹೇಳ್ತೀನಿ, ಅದಾದಮೇಲೆ ವಿಡಿಯೋನ ವಾಚ್ ಮಾಡಿ. ದೇ ಹ್ಯಾವ್ ಗಿವನ್ ವೆರಿ ಬ್ಯೂಟಿಫುಲ್ ವಿಡಿಯೋ ಅಬೌಟ್ ಆಲ್ ದಿಸ್ ಥಿಂಗ್ಸ್. I am finding it difficult to make the slides and all because it is taking more than 6 to 7 hours for me as I had to search. So these are the videos. ನಾನು ಒಂದು ಸರಿ ಈಗಾಗಲೇ ಒಂದಲ್ಲ ಎರಡು ಸರಿ ನೋಡಿ ನಿಮಗೆ ಈ ವಿಡಿಯೋಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ those things has to be relevant to your syllabus also. It is not like I am posting something ಏನೋ ಹಾಕ್ತಾ ಇದ್ದಾರೆ ಅವರು ಅಂತ ಹೇಳಿ ಅಲ್ಲ. Even I had to search for the videos and I have to give you only the short videos here. 10 to 12 minutes, not more than that. ಸೊ ಇದು ಒಂದೇ ಒಂದು ಯೂಟ್ಯೂಬ್ ಇದರಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ, ಅಥವಾ ಒಂದೇ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಟ್ ವಿಲ್ ಗೆಟ್ ದ ಕಂಟಿನ್ಯೂಟಿ ಆಲ್ಸೋ. ಓಕೆ, ಸೊ ವರ್ಧಮಾನ ಮಹಾವೀರ 599 BC ಅಥವಾ 527 BC ನಲ್ಲಿದ್ದರು ಅಂತ ಹೇಳ್ತಾರೆ. ಜೈನ ಧರ್ಮವನ್ನು ಸ್ಥಾಪಿಸಿದವರು ವ್ಯಾಪಕವಾಗಿ ಇದನ್ನು ನಮ್ಮದೇ ಇದ್ರೂ ಸಹ ಜೈನ ಸಂಪ್ರದಾಯ ಅವನು ಜೈನ ಧರ್ಮದ 24ನೇ ತೀರ್ಥಂಕರ ಅಂತ ಹೇಳ್ತಾರೆ. ಋಷಭದೇವ ಮೊದಲ ತೀರ್ಥಂಕರಾಗಿರ್ತಾರೆ. ಅದೇ ರೀತಿಯಾಗಿ ಪಾರ್ಶ್ವನಾಥ ಅವರು 23ನೇ ತೀರ್ಥಂಕರಾಗಿರ್ತಾರೆ. ಜೈನ ಧರ್ಮದಲ್ಲಿ ಒಟ್ಟು 2 ಪಂಥಗಳನ್ನು ಕಾಣ್ತೀವಿ. ಒಂದನೇದಾಗಿ ದಿಗಂಬರ ಮತ್ತೊಂದು ಶ್ವೇತಾಂಬರ. ಇವರಿಬ್ಬರನ್ನೂ ಸಹ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ದಿಗಂಬರರು ಅಂದರೆ ಯಾರು, ಶ್ವೇತಾಂಬರರು ಅಂದರೆ ಯಾರು ಅಂತ ಹೇಳಿ. ಮತ್ತು ದಿಗಂಬರರು ಅಂತ ಹೇಳಿದಾಗ ಯಾರು ಅಂತ ಹೇಳಿದ್ರೆ, ಇಲ್ಲಿ ಮತ್ತೊಮ್ಮೆ these things are very much there in the video in the English version. Okay, so I am going to repeat this in Kannada only. ಕನ್ನಡದಲ್ಲಿ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಇಂಗ್ಲೀಷಲ್ಲಿ ವಿಡಿಯೋನ ನೀವು ನೋಡ್ಕೊಳ್ತಾ ಹೋಗಿ, ಇಂಗ್ಲೀಷಲ್ಲಿ ಬೇಕಾಗಿರೋರು ಮಾತ್ರ. ಸನ್ಯಾಸಿ ಬಟ್ಟೆ ಸೇರಿದಂತೆ ಎಲ್ಲ ಆಸ್ತಿಯನ್ನು ಇವರು ಬಿಟ್ಬಿಡಬೇಕು. ಸೊ ನಂತರ ಮಾತ್ರ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ನೀವು ದಿಗಂಬರರು ಅಂತ ಕರೀತಾರೆ. ಅಂದರೆ ಅವ್ರ ಮೈ ಮೇಲೆ ಯಾವುದೇ ರೀತಿಯ ಬಟ್ಟೆ ಸಹ ಇರೋದಿಲ್ಲ, ಎಲ್ಲವನ್ನೂ ಸಹ ತ್ಯಾಗ ಮಾಡಿ ತೆಗೆಸಿರತಕ್ಕಂಥವ್ರು ದಿಗಂಬರರಾಗ್ತಾರೆ. ಅವರು ಮೋಕ್ಷಕ್ಕೆ ಮಹಿಳೆಯರನ್ನ, ಅಂದರೆ ಆಗ ಅವರಿಗೆ ಮೋಕ್ಷ ಅನ್ನೋದು ಸಿಗುತ್ತೆ, ಆದರೆ ಈ ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ ಮಹಿಳೆಯರಿಗೆ ಯಾವ ಹಕ್ಕು ಇಲ್ಲ ಅಂತ ಹೇಳಿಬಿಟ್ಟು ಅವರು ಇದನ್ನು ಮಹಿಳೆಯರಿಗೆ ಹಕ್ಕಿಲ್ಲ ಅಂತ ಇದನ್ನ ನಿರಾಕರಣೆ ಮಾಡ್ತಾರೆ. ಜೈನ ಧರ್ಮವು ತತ್ವಶಾಸ್ತ್ರ ಮತ್ತು ಧರ್ಮ ಎರಡೂ ಸಹ ಆಗಿರುತ್ತೆ. ಇದು ವೇದಗಳ ಅಧಿಕಾರವನ್ನು ಎತ್ತಿ ಹಿಡಿಯೋದಿಲ್ಲ ಎಂಬ ಅರ್ಥದಲ್ಲಿ ಭಿನ್ನಲಿಂಗೀಯ ತತ್ವಶಾಸ್ತ್ರವೂ ಸಹ ಇದಾಗಿದೆ. ಇದು ನಾಸ್ತಿಕ ಮತ್ತು ದೇವರ ಅಸ್ತಿತ್ವವನ್ನು ಇವರು ಸ್ವೀಕಾರ ಮಾಡೋದಿಲ್ಲ. ಜೈನ ಧರ್ಮ ಸರ್ವೋಚ್ಚ ಜೀವಿ ಅಥವಾ ಬ್ರಾಹ್ಮಣ ಎಂಬ ಪರಿಕಲ್ಪನೆಯನ್ನು, ವಿಶ್ವದ ಸೃಷ್ಟಿಕರ್ತ ಅನ್ನತಕ್ಕಂಥದ್ದನ್ನು ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ತೀರ್ಥಂಕರರ ವಿಮೋಚನೆಗೊಂಡ ಆತ್ಮಗಳು ಯಾರು? ಈ ತೀರ್ಥಂಕರರು ಇವರೆಲ್ಲ ವಿಮೋಚನೆಯನ್ನು ಪಡೆದಿರತಕ್ಕಂಥವ್ರು ಮತ್ತು ಆತ್ಮಗಳು ಹೌದು. ಅನುಯಾಯಿಗಳು ತೀರ್ಥಂಕರರಿಗೆ ಪ್ರಾರ್ಥನೆಯನ್ನು, ಅವರ ಅನುಯಾಯಿಗಳು ಯಾರಿರ್ತಾರೆ, ತೀರ್ಥಂಕರರ ಅನುಯಾಯಿಗಳು ಯಾರಿರ್ತಾರೆ, ಅವರು ತೀರ್ಥಂಕರರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆಯೇ ವಿನಃ ದೇವರಿಗೂ ಅಲ್ಲ, ಸೃಷ್ಟಿಗೂ ಅಲ್ಲ ಅಂತ ಇಲ್ಲಿನ ಅರ್ಥ. ಜೈನ ಧರ್ಮ ಬ್ರಹ್ಮಾಂಡವು ಶಾಶ್ವತ ಮತ್ತು ಮಿತಿಯಲ್ಲ ಅಂತ ಹೇಳಿ ಇದನ್ನು ನಂಬುತ್ತೆ. ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಶಾಶ್ವತ, ದಟ್ ಈಸ್ ನೇಚರ್ ಈಸ್ ಪರ್ಮನೆಂಟ್, ಅದಕ್ಕೆ ಯಾವುದೇ ರೀತಿಯ ಒಂದು ಮಿತಿ ಅನ್ನೋದು ಇಲ್ಲ. ಜೈನರು ಎಲ್ಲ ವಿಷಯಗಳನ್ನು 2 ಗುಂಪುಗಳನ್ನಾಗಿ ವರ್ಗೀಕರಣೆಯನ್ನು ಮಾಡ್ತಾರೆ. ಒಂದು ಜೀವ ಮತ್ತೊಂದು ಅಜೀವ. ಒಂದು ಜೀವ ಆಗಿರುತ್ತೆ, ಮತ್ತೊಂದು ಅಜೀವ. ಜೀವವನ್ನು ಇತರ ವ್ಯವಸ್ಥೆಗಳಲ್ಲಿ ಆತ್ಮ ಅಥವಾ ಆತ್ಮ ಪುರುಷ ಅಂತ ಹೇಳಿ ಸಹ ಕರಿತಾ ಹೋಗ್ತಾರೆ. ಜೀವವನ್ನು ದೇಹ ಮತ್ತು ಆತ್ಮದ ಸಂಯೋಜಿತ ಘಟಕ ಅಂತಲೂ ಸಹ ನಾವಿಲ್ಲಿ ಪರಿಗಣಿಸಬಹುದು. ಆತ್ಮ ಎಲ್ಲಿರುತ್ತೆ? ಆತ್ಮ ಇರತಕ್ಕಂಥದ್ದು ಭೌತಿಕ ಘಟ್ಟದಲ್ಲಿ ಆತ್ಮ ಅನ್ನೋದು ಇರುತ್ತೆ. ದ ಸೌಲ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ಇನ್ ಎ ಮೆಟೀರಿಯಲ್ ಬಾಡಿ. ಸೊ ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್ ಟು ಹಿಯರ್. ಇದರ ಅಗತ್ಯ ಪಾತ್ರ ಪ್ರಜ್ಞೆ. ಜೀವಗಳು ಮತ್ತು ಆತ್ಮಗಳು ಅಸಂಖ್ಯಾತವಾಗಿದೆ ಮತ್ತು ಅವುಗಳು ಹೊಂದಿರುವ ಪ್ರಜ್ಞೆ ಅಂಗಗಳನ್ನು ಅವಲಂಬಿಸಿಬಿಟ್ಟು ಅನೇಕ ಶ್ರೇಣಿಗಳನ್ನು ಮತ್ತು ವರ್ಗಗಳನ್ನಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಆದರೆ ಜೀವ ಶಾಶ್ವತವಲ್ಲ. ಇದರ ಪ್ರಮಾಣ ಏನಾಗಿರುತ್ತೆ? ದೇಹದಿಂದ ದೇಹಕ್ಕೆ ಬದಲಾಗ್ತಾನೇ ಇರುತ್ತೆ. ಆನೆಯ ಆತ್ಮ ಕೀಟಕ್ಕಿಂತ ತುಂಬ ದೊಡ್ಡದು, ಹೌದಾ ಇಲ್ವಾ? ಸೊ ಹಾಗಾಗಿ ಒಂದಕ್ಕಿಂತ ಭಿನ್ನವಾಗಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹಿಂದೂ ತತ್ವಚಿಂತನೆಗಳು ಅಲ್ಲಿ ಕರ್ಮ ಅನ್ನೋದು ತುಂಬ ಅಮೂಲ್ಯವಾಗಿರತಕ್ಕಂಥದ್ದು ಅಂತ ಹೇಳಿ ಸಮರ್ಥಿಸ್ಕೊಂಡ್ರೆ, ಜೈನ ಧರ್ಮದಲ್ಲಿ ಏನು ಮಾಡ್ತಾರೆ ಅಂದರೆ ಕರ್ಮದ ವಸ್ತು ರೂಪವನ್ನು ಮುನ್ನಡೆಸುತ್ತೆ ಅಂತ ಹೇಳ್ತಾರೆ. ಜೈನ ಧರ್ಮದ ಪ್ರಕಾರ ಕರ್ಮ ಅನ್ನೋದು ಪಾಡ್ಗೋಲಿಕ್ ಅನ್ನೋದು ಆಗಿದೆ. ಅಂದರೆ ಇದು ದ್ರವ್ಯದ ಸೂಕ್ಷ್ಮ ಕಣಗಳಿಂದ ಕೂಡಿರುತ್ತೆ ಅಂತಕ್ಕಂಥ ಮಾತನ್ನು ಇವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇ ಸೇ ದ್ಯಾಟ್ Hindu philosophers maintain that the karma is immaterial. Jainism advances the material from the karma. According to Jainism, karma is bodogaic,
It is constituted of subtle particles of the matter. This is a short video compared to the Jainism, ಬುದ್ಧಿಸಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಶಾರ್ಟ್ ಆಗಿರತಕ್ಕಂಥ ಒಂದು ವಿಡಿಯೋ ಆಗಿರುತ್ತೆ. ಇಟ್ ಇಸ್ ನಾಟ್ ದಟ್ ಲೆಂತಿ. Classical Indian philosophy, school, Jainism. Jainism is a heterodox or Gnostic school of Indian philosophy. Jainism accepts the authority of their own founders of the faith. The founders of the faith are also called Tirthankars. Jainism accepts 24 Tirthankars. Of these, Rishabhadeva was the first and Mahavir or Vardhamana was the last. They do not believe in Vedic gods. According to them, their own founders of the faith are their gods. The school of Jainism is most renowned for their ethics. Jainism is divided into two sects. The two sects of Jainism are Digambaras and Shvetambaras. First, Digambaras. They are more orthodox or more rigid. They are also known as sky-clad sect. According to them, no food is needed for saint and women cannot attain moksha. On the other hand, there are Shvetambaras. They are more accommodating than Digambaras. They are also known as white-clad sect. According to them, food is needed for saints and women can attain liberation or moksha. It is important to note that both the two sects of Jainism have their faith or Tirthankars or the founders of the faith. They accept the teachings of their founders. To simply put, the teachings of the founders of the faith is they teach freedom from passions and karmas, and according to them, freedom from passion and karmas leads to liberation or moksha. Theory of knowledge. The Jaina classify knowledge into immediate or aparoksha and mediate knowledge or paroksha jnana. Under immediate knowledge comes avadhi, manaparyaya and kevla jnana. On the other hand, under mediate knowledge comes mati and shruta. Number 1, paroksha jnana or mediate knowledge. Perceptual knowledge which is ordinarily attained is called mediate knowledge. It is included under mati. According to Jainism, pure perception in the sense of mere sensation cannot be ranked as knowledge. So, perceptual knowledge is regarded as mediate or paroksha jnana because it presupposes the activity of thought. Mati includes both perceptual and inferential knowledge. On the other hand, Shruta deals with knowledge which is derived from verbal testimony or Shabda. Thus, Mati and Shruta, which are the two kinds of mediate knowledge, have as their instruments the two sources of knowledge. The two sources of knowledge are perception and inference. Also, verbal testimony is also included. So, there is Pratyaksha, Anumana and Shabda. Therefore, the three means of valid knowledge or pramanas accepted by Jainism are Pratyaksha, Anumana and Shabda. It is important to note that according to Jainism, mediate knowledge is prone to samasya or doubt. Hence, it is not free from all wrong knowledge. Immediate knowledge or aparoksha jnana. It is the knowledge which doesn't require a medium. Unlike the mediate knowledge, it does not come via a medium such as body, senses and mind. Avadhi jnana, manaparyaya jnana and kevla jnana are the three kinds of immediate knowledge which are also called extraordinary knowledge or extraordinary sensory perceptions. Number 1, avadhi jnana. It means clairvoyance. It deals with direct knowledge of objects or things. It is limited in space and time because some karmas exist and cause hindrances. It is prone to viparyaya or mistake. Number 2, manaparyaya jnana. It means telepathy. It deals with direct knowledge of thoughts. It is also limited in space and time because some existing karmas cause hindrance. It is free from all wrong knowledge. Number 3, kevla jnana. It means omniscience. It is called direct, unlimited, absolute knowledge. It can be obtained only by the liberated souls. It is not limited in space and time. It is hence called the highest knowledge.
Therefore, we can understand that knowledge is divided into two parts according to Jainism. Number one is mediate knowledge or paroksha jnana. On the other hand, there is immediate knowledge or aparoksha jnana. Under paroksha jnana comes mati and shruta. Perception and inference come under mati, and verbal testimony comes under shruta. And according to Jainism, there are three kinds of immediate knowledge. They are avadhi jnana, manaparyaya jnana, and kevala jnana. Jainism accepts the authority of three pramanas. They are Okay, fine, students. I'll just continue and take up the ಚರ್ವಕ. ದಟ್ಸ್ ದ ಲಾಸ್ಟ್ ಪಾಯಿಂಟ್. ಚರ್ವಕವನ್ನು ತೆಗೆದುಕೊಳ್ತೀನಿ. ಅದಾದಮೇಲೆ ವಿ ವಿಲ್ ಎಂಡ್ ಅಪ್ ಒನ್ ಮೋರ್ ವಿಡಿಯೋ ರಿಲೇಟೆಡ್ ಟು ಚರ್ವಕ. ಸ್ವಲ್ಪ ಲೆಂತಿ ಆಗಿದೆ. ಇಟ್ ಈಸ್ ಓಕೆ. ಲೈಕ್ ನೋಡಿ, ಚೆನ್ನಾಗಿದೆ. ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇವಾಗ ನಾನು ಎಷ್ಟು ಹೇಳ್ತೀನಿ ಅಷ್ಟು ನೀವು ಫೋಕಸ್ ಮಾಡಿಕೊಂಡು ಯು ಟೇಕ್ ವಾಟ್ ಎವರ್ ಯು ಲೈಕ್ ಆ್ಯಂಡ್ ವಾಟ್ ಎವರ್ ಯು ವಾಂಟ್. ದಟ್ ಈಸ್ ಇಟ್ ಟು ಯುವರ್ ಓನ್ ಲಿಮಿಟೇಷನ್ಸ್ ಇಟ್ ಇಸ್. So it is our duty to give you the complete information. Okay, let me do this. Charvikism is one of the unorthodox systems of the Indian philosophy. It is a materialism. ಅಂದರೆ ಇದು ಹೇಗೆ ಅಂತ ಹೇಳಿದ್ರೆ, ಏನೇನು ಹೇಳ್ತಾರೆ ಈ ಜೈನಿಸಮಲ್ಲಿರ್ಬೋದು, ಬುದ್ಧಿಸಮಲ್ಲಿರ್ಬೋದು, ಮತ್ತು ಆರ್ಥೋಡಾಕ್ಸ್ ಫ್ಯಾಮಿಲಿನಲ್ಲಿರ್ಬೋದು, ಅವ್ರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಇದು. ಇವ್ರು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಅಪ್ನ ಲೈಕ್ ಯು ಎಂಜಾಯ್ ಯುವರ್ ಲೈಫ್, ದಿಸ್ ಇಸ್ ಯುವರ್ ಲೈಫ್, ಯು ಎಂಜಾಯ್, ಯು ಡೂ ವಾಟ್ ಎವರ್ ಯು ಲೈಕ್, ಯು ಡೂ ವಾಟ್ ಎವರ್ ಯು ವಾಂಟ್, ನಿಂಗೆ ಏನು ಬೇಕೋ ಅದನ್ನು ಮಾಡೋ, ಒಟ್ಟು ಖುಷಿಯಾಗಿರು. ಆ ರೀತಿಯ ಒಂದು ಅರ್ಥವನ್ನು ಕೊಡತಕ್ಕಂಥದ್ದು ಚರ್ವಕ. ಭಾರತೀಯ ತತ್ವಶಾಸ್ತ್ರದ ಅಸಾಂಪ್ರದಾಯಿಕ ವ್ಯವಸ್ಥೆಗಳಲ್ಲಿ ಚಾರ್ವಾಕಿಸಮ್ ಅನ್ನೋದು ಸಹ ಒಂದಾಗಿದೆ. ಅಂದರೆ ಭೌತವಾದ. ಇದು ಉಪನಿಷದಿ ನಂತರ ಯುಗದಲ್ಲಿ ಉದ್ಭವಿಸಿದೆ. ಆದರೆ ಬೌದ್ಧ ಧರ್ಮದ ಉದಯದ ಮೊದಲು ಚಾರ್ವಾಕ ಎಂಬ ಋಷಿ ಈ ಭಾರತೀಯ ಬೌದ್ಧವಾದದ ವ್ಯವಸ್ಥೆಯ ಸ್ಥಾಪಕ ಅಂತ ಹೇಳಿ ನಂಬಲಾಗುತ್ತೆ. ಇತರ ಶಾಸ್ತ್ರದ ಶಾಲೆಗಳಂತೆ ಚಾರ್ವಾಕಿಸಮ್ ಅನ್ನೋದು ಮನುಷ್ಯನ ವಾಸ್ತವಿಕ ಜ್ಞಾನದ ಮೂಲಗಳು ಮತ್ತು ಸಿಂಧುತ್ವವನ್ನು ಪರಿಶೋಧಿಸ್ತಾ ಹೋಗುತ್ತೆ. ಚಾರ್ವಾಕ ಭೌತವಾದಿಗಳು ಜ್ಞಾನದ ಏಕೈಕ ಮೂಲ ಮತ್ತು ಮಾನದಂಡವಾಗಿ ಪ್ರತ್ಯಕ್ಷ ಗ್ರಹಿಕೆಯನ್ನು ಮೌಲ್ಯೀಕರಿಸ್ತಾ ಹೋಗ್ತಾರೆ. ಭೌತವಾದವಾಗಿ ಅಂತ ಹೇಳಿದ್ರೆ ಇಂದ್ರಿಯ ಗ್ರಹಿಕೆ ಅಂದರೆ ಮತ್ತೆ ಪ್ರತ್ಯಕ್ಷ ಮಾತ್ರ ಸ್ವೀಕಾರಾರ್ಹ ಮೂಲವಾಗಿರತಕ್ಕಂಥದ್ದು. ಆದ್ದರಿಂದ ಅವರು ಜ್ಞಾನದ ಮೂಲ ಮತ್ತು ಮಾನದಂಡವಾಗಿ ಅನುಮಾನ ಮತ್ತು ಸಾಕ್ಷ್ಯವನ್ನು ಇವರು ತಳ್ಳಿ ಹಾಕ್ತಾರೆ. ನಾವು ಅಲ್ಲಿ ನೋಡಿದ್ವಲ್ಲ, ಅನುಮಾನ ನೋಡಿದ್ವಿ, ಸಾಕ್ಷ್ಯ ನೋಡಿದ್ವಿ, ಆಲ್ ದೋಸ್ ಥಿಂಗ್ಸ್ ಬರ್ದೆ. ಗ್ರಹಿಕೆಯನ್ನು ನೋಡಿದ್ವಿ ಸಹ ನಾನು, ಬೆಂಕಿ, ಹೊಗೆ, ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಗಿವ್ ಅನ್ ಎಕ್ಸಾಂಪಲ್. ಸೊ ಇವೆಲ್ಲವನ್ನು ಸಹ ಇವರು ಕ್ರಿಟಿಸೈಸ್ ಮಾಡ್ತಾರೆ. ನಿಮ್ಮ ಇಂದ್ರಿಯಗಳಿಂದ ಮಾತ್ರ ನೀವು ಗ್ರಹಿಸುವುದು ನಿಜ ಅಂತ ಹೇಳಿಬಿಟ್ಟು ಭೌತವಾದಿಗಳು ಹೇಳ್ತಾ ಹೋಗ್ತಾರೆ. ನೀವೇನು ಗ್ರಹಿಸಿದ್ದೀರಾ ಅದು ನಿಜ ಅಲ್ಲ, ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಜ ಅಲ್ಲ, ನೀವೇನು ಕಾಣ್ತೀರಾ ಅದು ನಿಜ ಅನ್ನೋ ಹಾಗೆ ಅವರು ಜ್ಞಾನದ ಮೂಲ ಅಥವಾ ಮಾನದಂಡವಾಗಿ ಅನುಮಾನವನ್ನು ಪ್ರಶ್ನಿಸ್ತಾ ಹೋಗ್ತಾರೆ. ಹಾಗೆ ಅವರು ವಾದವನ್ನು ಮಾಡ್ತಾರೆ. ಏನಂತ ಮಾಡ್ತಾರೆ, ನೀವು ಎದುರಿಸಿದ ವ್ಯಕ್ತಿ ಮರ್ತ್ಯ, ಬಹುಶಃ ಹೌದು, ಆದರೆ ಹಿಂದಿನ ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಪುರುಷರು ಮರ್ತ್ಯ ಎಂದು ನೀವು ಹೇಗೆ ಹೇಳೋದಕ್ಕೆ ಸಾಧ್ಯ? ಸೀಮಿತ ಮತ್ತು ಗ್ರಹಿಸಿದ ನಿದರ್ಶನಗಳು ಏನಿದೆ ಅವು ಅನಿಯಂತ್ರಿತ ಸಾರ್ವತ್ರಿಕ ಸಾಮಾನ್ಯೀಕರಣಗಳಿಗೆ ಕಾರಣ ಅನ್ನೋದು ಆಗೋದಿಲ್ಲ ಅಂತ ಅವರು ವಾದವನ್ನು ಮಾಡ್ತಾರೆ. ಭೌತವಾದಿಗಳು ಆ ವಿಷಯವನ್ನು ಮಾತ್ರ ವಾಸ್ತವವೆಂದು ಹೇಳ್ತಾರೆ. ಅವರು ಗ್ರಹಿಸುವ ಅನುಭವಕ್ಕೆ ಮೀರಿದ ಕಾರಣ ದೇವರು ಮತ್ತು ಆತ್ಮಗಳನ್ನು ನೇರವಾಗಿ ಅವರು ತಿರಸ್ಕರಿಸ್ತಾರೆ. ಸ್ವರ್ಗ ಮತ್ತು ನರಕವನ್ನು ಅವರು ಗ್ರಹಿಸಲಾಗದ ಕಾರಣ ಅಸ್ತಿತ್ವದಲ್ಲಿಲ್ಲ ಅಂತ ಹೇಳಿಬಿಟ್ಟು ಅವರು ಅದನ್ನು ಪರಿಗಣಿಸ್ತಾರೆ. ಚಾರ್ವಕರಿಗೆ ಮ್ಯಾಟರ್ ಯಾವಾಗಲೂ ಸಹ ಅಸ್ತಿತ್ವದಲ್ಲಿರುತ್ತೆ. ಮ್ಯಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಯಾವಾಗಲೂ ಇರುತ್ತೆ. ವಿಷಯ ಅನ್ನತಕ್ಕಂಥದ್ದು ಬ್ರಹ್ಮಾಂಡದ ಒಂದು ವಸ್ತು ಮತ್ತು ಪರಿಣಾಮಕಾರಿಯೂ ಹೌದು. ಹೆಡೋನಿಸಮ್ ಚಾರ್ವಾಕಿಸಮ್ನ ಒಂದು ಲಕ್ಷಣ ಅನ್ನೋದನ್ನು ಸಹ ನಮಗೆ ತೋರಿಸ್ತಾ ಹೋಗ್ತಾರೆ. ಆದಾಗ್ಯೂ ಎಲ್ಲ ಅನುಯಾಯಿಗಳು ಅವರನ್ನು ಅನುಮೋದಿಸುವಂತೆ ಕಾಣ್ತಾ ಇಲ್ಲ. ಅವರಲ್ಲಿ ಹಲವರು ಸಮಾಜ, ಕಾನೂನು ಸುವ್ಯವಸ್ಥೆಯ ಮಹತ್ವವನ್ನು ಇಲ್ಲಿ ಅಂಗೀಕಾರವನ್ನು ಮಾಡ್ತಾರೆ. ಸೊ ದ ಸೋರ್ಸ್ ಆಫ್ ದ ಕ್ರಿಯೇಟರ್ ಆಫ್ ದಿ knowledge. So this is what I was saying, that the man you have encountered are mortal. Maybe yes, but how can you say that all men in the past, present and the future are mortal? ಅವನು ಹಿಂದೆ ಏನಾಗಿದ್ದ ಇವಾಗಲೂ ಅವನು ಅದೇ ಆಗಿರ್ತಾನೆ ಅಂತ ಹೇಳಿಬಿಟ್ಟು ಹೇಗೆ ಹೇಳ್ತೀರಾ ನೀವು? They contended that the limited pursued instances cannot lead to
ಅನ್ರೆಸ್ಟ್ರಿಕ್ಟೆಡ್ ಯೂನಿವರ್ಸಲ್ ಜನರಲೈಸೇಷನ್ಸ್. ಭೌತವಾದಿಗಳು ಆ ವಿಷಯವನ್ನು ಮಾತ್ರ ವಾಸ್ತವವೆಂದು ಹೇಳ್ತಾರೆ, ಮತ್ತು ಅವರೇನು ಹೇಳ್ತಾರೆ, ಆ ವಿಷಯವನ್ನು ಗ್ರಹಿಸುವ ಅನುಭವಕ್ಕೆ ಮೀರಿದ ಕಾರಣ ದೇವರು ಮತ್ತು ಆತ್ಮವನ್ನು ಇವರು ತಿರಸ್ಕಾರ ಮಾಡ್ತಾರೆ. ಸ್ವರ್ಗ ಮತ್ತು ನರಕವನ್ನು ಅವರು ಗ್ರಹಿಸಲಾಗದ ಕಾರಣ ಅಸ್ತಿತ್ವದಲ್ಲಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಜೊತೆಗೆ ಇದಷ್ಟು ನಾನು ನಿಮಗೆ ಹೇಳಿದೆ. ಹೆಡೋನಿಮಸ್ ಅನ್ನೋದು ನಾನು ಹೇಳಿದೆ. ಹೆಡೋನಿಮಸ್ ಅಂತಂದರೆ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಚಾರ್ವಾಕರಿಗೆ ಮ್ಯಾಟರ್ ಅನ್ನೋದು ಯಾವಾಗಲೂ ಅಸ್ತಿತ್ವದಲ್ಲಿ ಇರೋದ್ರಿಂದ ಹೆಡೋನಿಮಸ್ ಚಾರ್ವಿಕಿಸಮ್ನ ಒಂದು ಲಕ್ಷಣ. ಆದಾಗ್ಯೂ ಎಲ್ಲ ಅನುಯಾಯಿಗಳು ಸಹ ಅವರನ್ನು ಅನುಮೋದಿಸುವಂತೆ ಕಾಣಿಸೋದಿಲ್ಲ. ಹಲವರು ಸಮಾಜ, ಕಾನೂನು, ಸುವ್ಯವಸ್ಥೆಯ ಮಹತ್ವವನ್ನು ಅಂಗೀಕಾರ ಮಾಡ್ತಾರೆ. So this hedonism seems to be a feature of the Charvakism. However, not all followers seem to endorse them. Many of them acknowledge that importance of the society, law and order also. The topic is Charvak philosophy. So first of all, do not get confused. Many of time we will see the name as Charvak, CH, and many of times you will see name as Charvaka, right? Karwak, what we say. So both the names are right? Okay. So starting with, first of all, Prime Minister few years back taken some poetic jabs at Congress, and one of the jibe was related to Charvak philosophy. First, let us see that. चारवाक कहते थे, यावत जीवेत सुखम जीवेत, ऋणम कृत्वा घृतम पिबेत, भस्मीभूतस्य देहस्य पुनरागमनम कुतः. जब तक जियो मौज करो, जियो, जब तक जियो मौज करो, चिंता किस बात की, कर्ज करो और घी पियो. उस जमाने में संस्कार थे, लिए घी कहा भाई, भगवत मान, नहीं तो और कुछ पीने का कहते हैं. ऋषियों ने वहां संस्कार थे, उन्होंने घी पीने की बात कही थी. शायद आज का जमाना होता तो गुरुहत पीने की चर्चा करनी पड़ती. So, we have seen what Prime Minister has said about Charvak philosophy, and in fact, he has said that Indians have rejected the Charvak philosophy. Now, first we'll see what the Charvak philosophy is. Before that, let us understand few basic terms. So, within philosophy, there are four basic types. There are three here. First is metaphysics, epistemology, and ethics. Now, ethics part, I think you know, because in GS4 ethics, there is a unit where we have to talk about the philosophical dimension of ethics, right? So here, what two things we need to understand: metaphysics and epistemology. What is metaphysics? Metaphysics deal with the idea that what is real, what is reality. Okay, and epistemology is concerned with how we know reality. Okay, how we know the reality, what is the real knowledge. That is the simple idea. Okay. So, metaphysics, many of the philosophers will say in metaphysics, what is the reality? Some will say, okay, the Brahm is the reality, right? For example, God is reality. God is a supreme reality, right? Some philosopher, for example, Charvak will say, no, there is no God, there is no Brahm, there is only what we can see, that is reality, right? Only the four particles of the universe are the reality. So, this is metaphysics, that what is real. It goes beyond physics, so beyond physics, right? What is the reality? Then epistemology, if you talk about epistemology, how to get to know about that reality. For example, many philosophers will say, those who believe in the idea of Veda, they will say, okay, whatever is written in the Veda is the true knowledge. Okay. Those who say that Vedas, whatever is written in Vedas is the true knowledge, they are the orthodox school of Indian philosophy. Those who do not agree that Veda is a true source of the knowledge, they are the heterodox school. So within the heterodox school, what are the schools come? Charvaka, Buddhism and Jainism. Right? So today we're going to read Charvak. Right?
Some of the people, for example, Charvak will say only the perception is the true source of knowledge. So what we can see is true, what we cannot see is not true. So this is epistemology. Now coming to Charvak. So first we'll see some basic things. Charvak is also known as the Lokayat philosophy. Lokayat means the philosophy which is related to the common people, which talks about Lok, that is this earth. Right? It does not talk about what is beyond the earth. For example, which does not talk about God or heaven, health, like that. So this is why it is also known as the Lokayat philosophy. Right? The foundation of the school is a bit controversial. However, for our general purpose, Brihaspati is said to be he's said to lead the foundation stone of this school. However, many people say that there were a group of Charvak saints. Everybody do not understand who is Charvak. Charvak word itself is very controversial. Some people say that he was a person, or some people say they were a group of saints who started this philosophy or propagated this philosophy. Some say Brihaspati laid the founder stone. So like that. First, we need to, for general purposes, general understanding, Brihaspati laid the foundation of this school, right? They are the materialist philosophy. We'll see why, right? So for that, we need to understand the basic concept in Charvak that, as I discussed, that perception is the only source of the valid knowledge. What we can perceive is true. What we cannot perceive is not the real knowledge. Hence, when they say that perception is the true source of knowledge, will they consider ether as one of the 5 essential elements? They will say no. Akash, that is. They'll say Akash is nothing. They consider only 4 realities which they can feel, they can see. Okay, perception does not mean only see. Perception can also be done by ears, right? Smelling is also a perception. So perception is not only seeing.